ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ಕಲ್ಯಾಣಮಸ್ತು ಪವರ್ಡ್ ಬೈ ಶ್ರೀಶಂಕರ ಮ್ಯಾಟ್ರಿಮೋನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಆದರದ ಸುಸ್ವಾಗತ. ವೀಕ್ಷಕರೇ, ಕಲ್ಯಾಣಮಸ್ತು ನೇರ ಪ್ರಸಾರ ಕಾರ್ಯಕ್ರಮ ಮದುವೆಯ ಕುರಿತಂತಾಗಿ ಹಲವು ಮಾಹಿತಿಯನ್ನ ನಿಮ್ಮ ಮುಂದೆ ಹೊತ್ತು ತರುತ್ತೆ. ಸೊ ಪ್ರತಿ ವಾರವೂ ವಿಶೇಷವಾದಂತಹ ಮಾಹಿತಿ ನಿಮಗಾಗಿ ಈ ಒಂದು ವೇದಿಕೆಯಲ್ಲಿ ಕಾದಿರುತ್ತೆ. ಇಂದು ಕೂಡ ಸಾಕಷ್ಟು ವಿಶೇಷ ಮಾಹಿತಿಯೇ ಇದೆ ಅಂತ ಹೇಳಬಹುದು. ಏನೆಲ್ಲ ಮಾಹಿತಿ ಇರುತ್ತೆ, ಯಾವ ಗ್ರಹಗಳಿಗೆ ಯಾರು ಅಧಿದೇವತೆ, ಇನ್ನ ಗ್ರಹಗಳ ಪ್ರೀತಿ ಪಾತ್ರಕ್ಕೆ ನಾವು ಮೊರೆ ಹೋಗಬೇಕಾದ್ರೆ ಏನೆಲ್ಲ ಕಸರತ್ತನ್ನ ಮಾಡಬೇಕು, ಜ್ಯೋತಿಷ್ಯದ ಮುಖೇನ ಏನೆಲ್ಲ ಒಂದು ಸುಲಭ ಪರಿಹಾರ ಅಥವಾ ಮಾರ್ಗ ಉಪಾಯಗಳನ್ನು ನಾವು ಅನುಸರಿಸಬೇಕಾಗತ್ತೆ, ಹೇಗೆ ನಾವು ಒಂದು ಜೀವನದಲ್ಲಿ ಗುರು ಹಿರಿಯರ ಆಶೀರ್ವಾದವನ್ನ ಪಡ್ಕೋಬಹುದು, ವಿಶೇಷವಾಗಿ ಮದುವೆ ಅನ್ನುವಂಥ ಸುಂದರವಾದಂಥ ಸಂಬಂಧ ಅಥವಾ ಅನುಬಂಧ ಕೂಡಿ ಬರಬೇಕಾದ್ರೆ ಏನೆಲ್ಲ ನಾವು ಮಾಡಬೇಕಾಗತ್ತೆ, ಜ್ಯೋತಿಷ್ಯದ ಮುಖೇನ ಏನೆಲ್ಲ ಪರಿಹಾರಗಳನ್ನು ನೋಡಬೇಕಾಗತ್ತೆ ಅಂತ ತಿಳಿಸ್ಕೊಡುವಂಥ ಸಮಯ. ಇನ್ನು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಅಂತ ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಶ್ರೀಯುತ ರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿ ಅವರು. ಎಲ್ಲರ ಪರವಾಗಿ ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ವೀಕ್ಷಕರ, ತೆರೆ ಮೇಲೆ ಸಂಖ್ಯೆಗಳು ಹೋಗ್ತಿದೆ ಎಂದಿನಂತೆ ನೋಟ್ ಡೌನ್ ಮಾಡಿ ಕರೆ ಮಾಡಿ, ನಿಮ್ಮ ಕರೆಗಳಿಗೋಸ್ಕರ ಕಾಯ್ತಾ ಇರ್ತೀವಿ. ಇನ್ನು ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಎಲ್ಲರಿಗೂ ತಿಳಿದಂತೆ ನೇರ ಪ್ರಸಾರ ಆದ ಕ್ಷಣದಿಂದ ಹಿಡಿದು ಸಾಯಂಕಾಲದವರೆಗೂ ನಮ್ಮ ಕಚೇರಿಯಲ್ಲಿ ಗುರುಗಳು ಇರ್ತಾರೆ, ನಿಮ್ಮೆಲ್ಲರ ಮಾರ್ಗದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾ, ಹೆಚ್ಚಿನ ಸಂಖ್ಯೆ ಭಾನುವಾರದ ದಿನ ರಜಾ ದಿನ ಆಗಿರೋದ್ರಿಂದ ಸಾಕಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮ ಪ್ರೊಫೈಲ್ನ ಅಪ್ಲೋಡ್ ಮಾಡಿ ಏನೇ ಮಾಹಿತಿ ಇದ್ರೂ ಕೂಡ ಮದುವೆ ಕುರಿತಂತಾಗಿ ನೀವಲ್ಲಿ ಕೇಳಿ ಮಾರ್ಗದರ್ಶನವನ್ನ ಸೂಕ್ತವಾದಂತಹ ಸಲಹೆಯನ್ನ ಪಡ್ಕೋಬಹುದಾಗಿದೆ. ನಿಮ್ಮ ಕರೆಗಳಿಗೆ ಕಾಯ್ತಾ ಇರ್ತೀವಿ, ಬೇಗ ಕರೆ ಮಾಡಿ ಅಂತ ಹೇಳ್ತಾ, ಗುರುಗಳೀಗ ಕಳೆದ ಬಾರಿ ಯಾವ ಗ್ರಹಕ್ಕೆ ಯಾರು ಅಧಿದೇವತೆ ಅಂತ ತಿಳಿಸ್ಕೊಟ್ರಿ. ಅಧಿದೇವತೆ ಮತ್ತೆ ಪ್ರತ್ಯದೇವತೆ ಮತ್ತೆ ಶುಕ್ರನಿಗೆ ನಿಲ್ಲಿಸಿದ್ವಿ. ಶುಕ್ರನಿಂದ ಮತ್ತೆ ಪ್ರಾರಂಭ ಮಾಡೋಣ. ಶುಕ್ರನಿಗೆ ನಾವು ಕಳತ್ರ ಅಂತ ಮಾತಾಡಿದ್ವಿ. ಕಳತ್ರ ಮತ್ತೆ ಮಾಂಗಲ್ಯವನ್ನ ಗಟ್ಟಿಗೊಳಿಸೋದು, ಮಾಂಗಲ್ಯಕಾರಕ, ಅವನು ಯಾರ ಜೊತೆಯಲ್ಲಿದ್ದಾನೆ ಅವನಿಂದ ಎಷ್ಟು ಆಗುವ ಬಲಗಳು, ಮತ್ತು ಶುಕ್ರನಿಗೆ ಪರಿಹಾರ ಅಂತ ಮಾತಾಡಿದರೆ ರಂಗನಾಥ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸ್ಥಾನ ಶ್ರೀರಂಗದಲ್ಲಿ ಕೊಟ್ಟಿದ್ದಾರೆ ದೇವರು. ಭೃಗು ಋಷಿಗಳು ಅವರೇ ಶುಕ್ರ. ಮತ್ತು ನಮ್ಮ ಯಾಗಗಳನ್ನೆಲ್ಲ ಮಾಡಿದ್ದಕ್ಕೆ ಹವಿಸ್ಸುಗಳನ್ನೆಲ್ಲ ತಗೊಂಡೋಗಿ ವೈಕುಂಠದಲ್ಲಿ ಕೊಟ್ಟವರು. ಬೆಳ್ಳಿ ಮತ್ತು ಅವಳೆಕಾಳು ಇವುಗಳನ್ನೆಲ್ಲ ದಾನ ಕೊಡೋಣ. ಮತ್ತು ಮುಖ್ಯವಾಗಿ ಗುರುಗಳ ಸ್ಮರಣೆಯಿಂದನೂ ಅವರು ತುಂಬ ತೃಪ್ತರಾಗ್ತಾರೆ. ಶುಕ್ರನಿಗೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಪೂಜೆಗಳನ್ನು ಮಾಡಿ ಶುಕ್ರವಾರದ ದಿವಸ ಮರುದುಬಾಗಿನವನ್ನು ಕೊಡೋದು. ಇದು ಕೊಟ್ಟಿದ್ದಲ್ಲಿ ಶುಕ್ರನಿಗೆ ಸಾಕಾಗಷ್ಟು ಅನುಕೂಲಗಳು ಅವ್ರ ಕಡೆಯಿಂದ ಆಗುತ್ತೆ. ಸೂರ್ಯ, ಕುಜ ಮತ್ತು ಶುಕ್ರ ಇವು ಮೂರು ಗ್ರಹಗಳು ನಮ್ಮ ಜಾತಕಗಳಲ್ಲಿ ನೋಡಬೇಕಾದ ಅಂಶಗಳು. ಮುಖ್ಯವಾಗಿ ಅದರಲ್ಲಿ ನೋಡಿದ್ದಲ್ಲಿ ನಮಗೆ ಅನುಕೂಲಗಳು ಜಾಸ್ತಿ ಆಗ್ತದೆ. ಮುಖ್ಯವಾಗಿ ಈ ವಜ್ರದ ಹರಳು ಅಂತಂದರೆ, ನಾನು ಪ್ರತಿ ಸಲ ಇದನ್ನು ಕ್ಯಾರೆಟ್ ವೈಸ್ ಹಾಕಬೇಕು ಅಂತ ಹೇಳಿದೆ. ಇದಕ್ಕೆ ವಜ್ರಕ್ಕೆ ಅದೇನು ಲೆಕ್ಕ ಇಲ್ಲ. ಸ್ವಲ್ಪ ವಿಶೇಷವಾಗಿ ಜಾತಕದಲ್ಲಿ ಶುಕ್ರಗ್ರಹ ದುರ್ಬಲ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿಕ್ಕೆ ಎಷ್ಟು ಕ್ಯಾರೆಟ್ ಹಾಕ್ಬಹುದು ಅಂತ ನೋಡಿಕೊಂಡು, ಕ್ಯಾರೆಟ್ ವೈಸ್ ಹಾಕಲಿಲ್ಲ ಅಂದ್ರೆ ಚಿಕ್ಕದೋ ದೊಡ್ಡದೋ ಹಾಕಿದ್ದಲ್ಲಿ ಅವರುಗಳಿಗೆ ಅನುಕೂಲ ಜಾಸ್ತಿ ಆಗುತ್ತೆ. ಶುಕ್ರವಾರ ಸಾಯಂಕಾಲ ವಿಶೇಷವಾಗಿ ನರಸಿಂಹ ಚರಿತ್ರೆಯನ್ನು ಓದಿಕೊಂಡ್ರೆ ಶುಕ್ರನಿಂದ ಆಗುವಂಥ ಸಮಸ್ಯೆಗಳು ಪರಿಹಾರ ಆಗ್ತದೆ. ಮುಖ್ಯವಾಗಿ ನರಸಿಂಹದೇವರು ಸಾಯಂಕಾಲ ಪ್ರದೋಷದಲ್ಲಿ, ಯಾಕಂದರೆ ಅವನ ಅವತಾರವೇ ಪ್ರದೋಷದಲ್ಲಿ ಆಗಿದ್ದು. ಸಾಯಂಕಾಲ ಬೆಳಕು ಅಲ್ಲ, ಕತ್ತಲೇನೂ ಅಲ್ಲ, ಮತ್ತೆ ಒಳಗೂ ಅಲ್ಲ ಹೊರಗೂ ಅಲ್ಲ. ಶುಕ್ರವಾರ ಈ ರೀತಿಯಾಗಿ ಶುಕ್ರವಾರ ದಿವಸ ವಿಶೇಷ ಅನುಗ್ರಹ ಆಗಬೇಕು ನರಸಿಂಹದೇವ್ರದ್ದು ಅಂದರೆ ನರಸಿಂಹ ಚರಿತ್ರೆಯನ್ನು, ಪ್ರಹ್ಲಾದ ಚರಿತ್ರೆಯನ್ನು ಹೇಳಿಕೊಂಡು ನರಸಿಂಹದೇವರ ಸ್ಮರಣೆ ಮಾಡಿದರೆ ಶುಕ್ರನಿಂದ ಆಗಬಹುದಾದಂಥ ತೊಂದರೆಗಳು ಒಂದು ಜಾತಕದಲ್ಲಿ ಕಡಿಮೆ ಆಗ್ತದೆ. ಇನ್ನು ಶನಿ ಗ್ರಹ, ಕರ್ಮ ಅಂದರೆ ಕಾರ್ಯಗಳು, ಕರ್ಮಗಳು, ಇವಕ್ಕೊಂದು ವಿಶೇಷವಾದ ಒಂದು ಸ್ಥಾನ. ಮತ್ತು ರಾಹು ಮತ್ತು ಶನಿ ಇವರಿಬ್ಬರೂ ನಾವೇನು ಹಿಂದಿನ ಜನ್ಮದಲ್ಲಿ ಪಾಪಗಳನ್ನು ಮಾಡಿದ್ದೀವಿ ಆ ಥರದ ಅದನ್ನು ಈಗ ತೆಗೆದು ನಿಮಗೆ ಮಾಡಿದ್ದುಣ್ಣ ಮಹಾರಾಯ ಅನ್ನಂಗೆ ಏನು ನಾವು ಮಾಡಿದ್ದನ್ನು ಅದರದ್ದು ಫಲಗಳನ್ನು ಕೊಟ್ಟು ಶಿಕ್ಷೆಯನ್ನು ಕೊಡುವನು. ಶೌಚಕ್ರಮ ಶುದ್ಧವಾಗಿ ಮಾಡಬೇಕು. ಶೌಚ ಅಂದರೆ ಮಡಿ ಮತ್ತು
ಮಲಮೂತ್ರ ವಿಸರ್ಜನೆಯ ಸಮಯ ಹೋಗಿ ಬಂದ ಮೇಲೆ ಸರಿಯಾದ ರೀತಿಯಲ್ಲಿ ಕೈಕಾಲು ತೊಳ್ಕೊಳ್ಳೋದು. ಹರಿಶ್ಚಂದ್ರ ಮಹಾರಾಜಗೆ ಶನಿಯನ್ನ ಹೋಗು, ನೀನು ಅವನ ರಾಶಿಗೆ ಹೋಗು ಅಂತ ಹೇಳಿದರು. ಆವಾಗ ಅವನು ಕೇಳಿದಂತೆ ಎಲ್ಲರೂ ಅಷ್ಟಲಕ್ಷ್ಮಿಯರನ್ನ ಇದ್ರಂತೆ ಯಾವಾಗಲೂ ಹರಿಶ್ಚಂದ್ರನಲ್ಲಿ. ನೋಡಪ್ಪ, ಇನ್ನು ಮುಂದೆ ಶನಿ ಬರ್ತಿದ್ದಾನೆ, ನಾವೆಲ್ಲ ನಿನ್ನ ಬಿಟ್ಟು ಹೋಗ್ತಿದ್ದೀವಿ, ನೀನು ನಿನ್ನ ಕಾರ್ಯಗಳನ್ನು ನೀನೇ ನೆರವೇರಿಸ್ಕೋಬೇಕು ಅಂದ್ರೆ, ಇಲ್ಲ ನಿಮ್ಮನ್ನೇ ನಂಬಿದ್ದೆ ನಾನು, ನೀವು ಯಾಕೆ ನನಗೆ ಹೀಗೆ ತೊಂದರೆ ಕೊಡ್ತೀರಿ ಅಂತ ಕೇಳಿದಾಗ, ಸರಿ ನಿನಗೆ ಯಾರು ಒಂದು ಲಕ್ಷ್ಮಿಯನ್ನು ಕೊಡಿ, ಇರ್ತೀವಿ, ಬಾಕಿಯವರೆಲ್ಲರೂ ಹೋಗ್ತೀವಿ ಅಂತಂದಾಗ, ಯಾರು ಲಕ್ಷ್ಮಿಯನ್ನು ಕೊಡಬೇಕು ಅಂದಾಗ ಅವನು ಕೇಳಿದ್ದು ಧೈರ್ಯ ಲಕ್ಷ್ಮಿಯನ್ನು. ಧೈರ್ಯ ಲಕ್ಷ್ಮಿ ಒಬ್ಬಳು ಇದ್ದು ಬಿಟ್ರೆ ಅಷ್ಟಲಕ್ಷ್ಮಿಯರು ಜೊತೆಯಲ್ಲೇ ಇರ್ತಾರಂತೆ. ಹಾಗೆ ಅವನ್ನ ಏನಾದರೂ ಮಾಡಿ ವಿಶ್ವಾಮಿತ್ರರು ಹೇಳಿದ್ರು, ಇವನ್ ಬಾಯಲ್ಲಿ ಸುಳ್ಳು ಹೇಳಿಸ್ತೀನಿ ನಾನು, ಬಿಡೋದಿಲ್ಲ ಅಂತ ಹೇಳಿದಾಗ, ಇಲ್ಲ ಆಗೋದಿಲ್ಲ ಅಂದಾಗ ಅವನು ಶೌಚಕ್ರಮ, ದಾನ, ಧರ್ಮ, ಪೂಜೆ, ಪುನಸ್ಕಾರ ಪ್ರತಿ ಒಂದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಿದ್ದ. ಆವಾಗ ಏನಾಯ್ತು, ಏನು ಮಾಡಿದ್ರೆ ಇವನಿಗೆ ಹೋಗಿ ಶನಿ ಹೋಗಬೇಕು ಅಂದಾಗ ಬಚ್ಚಲ ಮನೆಗೆ ಹೋಗಿ ಕೈ ಕಾಲು ತೊಳ್ಕೊಳ್ಳುವ ಸಮಯದಲ್ಲಿ ಒಂದು ಆಪ್ತನಾದದಿಂದ ಯಾರೋ ಹೆಣ್ಣು ಮಗಳು ಕಿರ್ಚಿದಂಗೆ ಆಯಿತು. ಅದನ್ನು ಕೇಳಿಕೊಂಡು ಒಂದು 4 ಆಣಿ ಅಗಲ, ಒಂದು 8 ಆಣಿ ಅಗಲ ಅಷ್ಟು ಕಾಲು ನೆನೆದಿಲ್ಲ ಅಷ್ಟೇ, ಹೊರಗಡೆ ಓಡಿ ಬಂದ, ಶನಿ ನೀನು ಹೋಗು. ಅದಕ್ಕೆ ಶನಿ ದಶಾ ಬಂದಾಗ ಕಾಲಿನ ಬಗ್ಗೆ ಎಚ್ಚರಿಕೆಯಿಂದ ಇರ್ರಿ, ಅಥವಾ ಏನಾದ್ರು ತೊಂದರೆ ಆಯ್ತಾ ಅಂತ ಕೇಳಿದ್ದಕ್ಕೆ ಕಾರಣ ಶನಿ ಹಿಡ್ಕೊಂಡ. ಮತ್ತು ಹರಿಶ್ಚಂದ್ರ ಯಾವ್ಯಾವ ರೀತಿಯಲ್ಲಿ ಕಷ್ಟಪಟ್ಟ 7.5 ವರ್ಷ, ಮತ್ತು ಇದು ವಿಕ್ರಮಾದಿತ್ಯ, ಇವ್ರುಗಳೆಲ್ಲ ಯಾವ ರೀತಿ ಕಷ್ಟಪಟ್ಟರು ಎಂಬುದು ಸಾಮಾನ್ಯ ಜನಗಳಿಗೆ ಎಲ್ರಿಗೂ ಗೊತ್ತಿದೆ. ಹಂಗಾರೆ ಶನಿ, ಮತ್ತು ಈ ಶನಿಯಲ್ಲಿ ನೀಲದ ಉಂಗುರ, ಇದರಲ್ಲಿ ರಕ್ತಮುಖಿ ಇಂದ್ರನೀಲ ಅಂತ ಒಂದು ನೀಲ ಇದೆ, ಬಹಳ ವಿಶೇಷವಾದದ್ದು. ಅದನ್ನು ಸಾಮಾನ್ಯವಾಗಿ ಈ ಡಾಕ್ಟ್ರುಗಳು ಒಬ್ಬ ಪೇಷಂಟ್ಗೆ ಪೆನ್ಸಿಲಿನ್ ಇಂಜೆಕ್ಷನ್ ಕೊಡಬೇಕಾದ್ರೆ ಒಂದು ಟೆಸ್ಟ್ ಡೋಸ್ ಕೊಟ್ಟು ಆಮೇಲೆ ಬೇಕಾದ್ರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ, ಕೂಡಿಸ್ಬಿಡ್ತಾರೆ ಒಂದು ಅರ್ಧ ಗಂಟೆ, ಒಂದು ಸ್ವಲ್ಪ ಸ್ಮಾಲ್ ಡೋಸೇಜ್ ಕೊಟ್ಟು. ಅದೇ ರೀತಿ ರಕ್ತಮುಖಿ ಇಂದ್ರನೀಲವನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಬಲಗೈಗೆ ಕಟ್ಟಿ ಕೂರಿಸ್ಬಿಡ್ಬೇಕು. ಅವನಿಗೆ ಆಗ್ತದೆ ಅಂದರೆ ಸರಿ ಹೋಗುತ್ತೆ, ಇಲ್ಲದಿದ್ದರೆ ಯಾರು ಬೇಕಾದ್ರೂ ಪರೀಕ್ಷೆ ಮಾಡಲಿ, ಒಂದು ಹೆಜ್ಜೆಯನ್ನು ಕೂಡ ಸಹಿತವಾಗಿ ಎತ್ತಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸ್ಟ್ರಾಂಗ್ ಆ್ಯಂಡ್ ಬ್ಯೂಟಿಫುಲ್ ಆ ರಕ್ತಮುಖಿ ಇಂದ್ರನೀಲ. ನೀಲ, ಇಂದ್ರನೀಲ, ರಕ್ತಮುಖಿ ಇಂದ್ರನೀಲ, ಇದು ಯಾವುದು ಈ ಮಧ್ಯದ ಬೆರಳಿಗೆ ಹಾಕ್ಕೊಳ್ಬೇಕು. ಇಂದ್ರನೀಲ ಶ್ರೇಷ್ಠವಾದದ್ದು, ಆ ಬಣ್ಣವೇ ಕಲರೇ ಒಂದು ಶ್ರೇಷ್ಠವಾದದ್ದು. ಅವನನ್ನು ತೃಪ್ತಿಪಡಿಸಬೇಕಾದ್ರೆ ಏನಾದರೂ ಶನಿಗ್ರಹದ ನೀಲ ಅವನಿಗೆ ಬಂದುಬಿಡ್ತು, ಅವನ 1 ವಾರ 15 ದಿವಸದಲ್ಲಿ ಎಬ್ಬಿಸಿ ಕೂಡಿಸ್ಬಿಡ್ಬೋದು, ಎಂಥ ಕಷ್ಟದಲ್ಲಿದ್ದರು. ಅಷ್ಟು ಪವರ್ಫುಲ್ ಸ್ಟೋನ್ ಅದು. ಅದನ್ನು ಹಾಕೊಡ್ದು ಶನಿವಾರದ ದಿವಸ ಮುಖ್ಯವಾಗಿ ಆಂಜನೇಯನ ಪೂಜೆ. ಶನಿ ಮತ್ತು ಕಲಿ ಇವರಿಬ್ಬರನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಒಂದೇ ಮಾರ್ಗ, ಹನುಮಂತ ದೇವರು, ಆಂಜನೇಯನ ಒಬ್ಬರೇ. ಅದಕ್ಕೆ ಶನಿವಾರದ ದಿವಸ ವಿಶೇಷವಾಗಿ ಹನುಮಂತ ದೇವರಿಗೆ ಜೇನುತುಪ್ಪದಲ್ಲಿ ಅಭಿಷೇಕ ಮಾಡಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಗಾಯಕರಾಗ್ತಾರೆ, ಒಳ್ಳೆ ಸ್ವರ ಬರ್ತದೆ, ಒಳ್ಳೆ ಗಂಟಲು ಸಿಗ್ತದೆ. ಅದಕ್ಕೆ ಹನುಮಂತ ದೇವರು ಭಾಳ ಪ್ರೀತರಾಗ್ತಾರೆ. ಅದಕ್ಕೆ ಜೇನುತುಪ್ಪವನ್ನು ಅವರಿಗೆ ಅಭಿಷೇಕವನ್ನು ಮಾಡಿಸ್ಬೇಕು. ಶನಿವಾರದ ದಿವಸ ಎಳ್ಳು ದಾನ, ಎಳ್ಳು ದೀಪ ದಾನ ಎಲ್ಲ ಹಚ್ತಾರೆ. ಎಳ್ಳು ದಾನವನ್ನು ಕೊಟ್ಟರೆ ಬಹಳ ವಿಶೇಷವಾದ ಒಂದು ಅನುಕೂಲ. ಹೀಗಾಗಿ ಶನಿಯ ಪ್ರಭಾವಗಳೂ ಜಾಸ್ತಿ, ಅಷ್ಟೇ ಅನುಕೂಲಗಳೂ ಜಾಸ್ತಿ, ಎರಡೂ ಇದೆ ಶನಿಗ್ರಹದಲ್ಲಿ. ಮತ್ತು ರಾಹು, ವರಾಹದೇವರ ಪ್ರಾರ್ಥನೆ ಮಾಡಬೇಕು. ರಾಹು ದಶಾ 18 ವರ್ಷ ಒಂದು, ಅದು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲ ಮುಷ್ಯತೆ. ರಾಹು ದಶಾ 18 ಇಯರ್ಸ್. ಕೆಲವೊಂದು ಮಕ್ಕಳಾಗಿದ್ದರೆ ಚಿಕ್ಕ ವಯಸ್ಸಿನಲ್ಲೇ ಇದ್ದರೆ ಅದು ಗೊತ್ತಾಗೋದಿಲ್ಲ, ಅವ್ರು ಬೆಳೆದು ದೊಡ್ಡವರಾಗಲಿಕ್ಕೆ ಮುಂಚೆನೇ ಈ ರಾಹುದಶ ಮುಗಿದಿರುತ್ತೆ. ಹಾಗಾದರೂ ಮಕ್ಕಳಲ್ಲಿ ಅನಾರೋಗ್ಯಗಳು ಕೊಡೋದು, ಪಾಪವನ್ನು ಎತ್ತಿ ಕೈಗೆ ಕೊಡೋದು, ಇದೇ ಕೆಲಸ ರಾಹುದು. ಸ್ವರಭಾನು ಅಂತ ಏನು ಹೇಳಿದೆ, ರಾಕ್ಷಸರು ಅವರುಗಳು ಈ ಅಮೃತಮಾನ ಮಾಡಿದ್ದಕ್ಕೆ ಅವರಿಗೆ ವಿಶೇಷ ಶಕ್ತಿಯನ್ನು ಬಂತು. ಬಂದಾಗ ರಾಹು ದಶಾಗೆ ಗೋಮೇಧಿಕದ ಉಂಗುರವನ್ನು ಹಾಕಿಕೊಂಡ್ರೆ ರಾಹು ದಶಾದಲ್ಲಿ, ಮುಖ್ಯವಾಗಿ ರಾಹು ದಶಾದಲ್ಲಿ ಗೋಮೇಧಿಕದ ಉಂಗುರ, ಅದರಲ್ಲೂ 3 ಬಣ್ಣ ಇದೆ. ಒಂದೊಂದು ಸ್ಟೋನ್ಗಳಿಗೂ ನಾನು ಹೇಳೋದು 3 ಬಣ್ಣ ಇದೆ. 3 ಬಣ್ಣದಲ್ಲಿ ಇವನಿಗೆ ಸ್ಕಿನ್ ಕಲರ್ಗೆ, ಇವನ ಏಜ್ಗೆ, ಇವನ ವೆಯ್ಟ್ಗೆ, ಇವನ ಹೈಟ್ಗೆ ಯಾವ್ದು ಹಾಕಬೇಕು ಅಂತ ಗೋಮೇಧಿಕದ ಉಂಗುರವನ್ನು ಹಾಕಿಕೊಂಡ್ರೆ ಅವನಿಗೆ ಅನುಕೂಲ ಆಗುತ್ತೆ. ವರಾಹದೇವರ ದರ್ಶನ ಮಾಡೋದ್ರಿಂದ
ರಾಹುಗಳ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮುಂದೆ ಬರುವ ಗುರು, ರಾಹು ಆದ್ಮೇಲೆ ಗುರುದಶ, ಕುಜದಶ, ಕುಜ ರಾಹು ಸಂದಿಗ್ಧ ಕಾಲದ ಜಪಗಳು, ನರಗಳಿಗೆಲ್ಲ ಅಧಿಪತಿ. ದಶಾಭುಕ್ತಿಯಲ್ಲಿ ರಾಹು ದಶ ಬಂತು ಅಂತಂದರೆ ಏಜ್ಡ್ ಪರ್ಸನ್ ಅಂದರೆ ಖಂಡಿತವಾಗಲೂ ಯಾವ್ದಾದ್ರು ಒಂದು ಶಸ್ತ್ರಚಿಕಿತ್ಸೆ ಆಗಬೇಕಾದ ಪರಿಸ್ಥಿತಿ ಬರ್ತದೆ. ಮತ್ತು ಮದುವೆ ತಡ ಆಗ್ತಾ ಹೋಗುತ್ತೆ. ನಮ್ಮ ಉದ್ದೇಶ ಕಲ್ಯಾಣ ಮಸ್ತು, ಮದುವೆ ತಡ ಆಗಬಾರ್ದು, ಎಲ್ಲರಿಗೂ ಸಕಾಲಕ್ಕೆ ಮದುವೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಆ ಉದ್ದೇಶದಲ್ಲಿ ರಾಹು ದಶ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ರಿ. ಅದಕ್ಕೆ ಗೋಮೇಧಿಕದ ಉಂಗುರವನ್ನು ಹಾಕ್ಕೊಳ್ರಿ, ಕರಿ ಉದ್ದು ದಾನವನ್ನು ಕೊಡ್ರಿ. ಇದನ್ನೆಲ್ಲ ವಿಶೇಷವಾದದ್ದು ರಾಹುದು. ಮತ್ತು ಕೇತುದು ವೈಢೂರ್ಯ ಬಣ್ಣ, ವಿಚಿತ್ರ ಬಣ್ಣವಂತೆ ಒಂದು ರಾಹುವಿನ ಕಾಲಿನಲ್ಲಿ ಕೇತು. ಸೊ 180 ಡಿಗ್ರೀಸ್ ಆ್ಯಂಟಿ ಕ್ಲಾಕ್ ವೈಸ್ನಲ್ಲಿ ಇಬ್ಬರು, 1ರಿಂದ 7ನೇ ಮನೆಯಲ್ಲಿ ಡಿಫ್ರೆನ್ಸ್ನಲ್ಲಿ ಇರ್ತಾರೆ ಇವರಿಬ್ಬರು. ಇವನ್ನ ಕೊಂದು ಬಿಡ್ತಾನಂತ ಇವನ ಕಾಲು ಕೆಳಗಡೆ ಹೋಗಿ ಸೇರಿಕೊಂಡು, ಸೊ ಒಬ್ಬರು ಒಟ್ಟಿಗೆ ತಿರುಗ್ತಿರ್ತಾರೆ. ಇವ ಮೇಲಕ್ಕೆ ಹೋದರೆ ಅವನ ಕೆಳಗೆ ಹೋದರೆ ಬರ್ತಿರ್ತಾರೆ. ಅವನಿಗೆ ವೈಢೂರ್ಯ, ಮಣಿಗಳಲ್ಲಿ ವಜ್ರ ವೈಢೂರ್ಯ ಅಂತ ಸಾಮಾನ್ಯವಾದ ಮಾತು. ವೈಢೂರ್ಯವನ್ನು ಹಾಕಿಕೊಂಡ್ರೆ ಮಧ್ಯದ ಬೆರಳಿಗೆ, ಅಂದರೆ ಈ ಮಧ್ಯದ ಬೆರಳಿಗೆ ಶನಿ ಮತ್ತು ರಾಹು ಮತ್ತು ವೈಢೂರ್ಯ ಕೇತು ಮೂರನ್ನು ಹಾಕಿಕೊಂಡ್ರೆ ಅನುಕೂಲಗಳು. ಉಂಗುರದಿಂದ ಒಂದು ಸ್ವಲ್ಪ, ದಾನದಿಂದ ಒಂದು ಸ್ವಲ್ಪ, ಅವನ ದರ್ಶನದಿಂದ ಒಂದು ಸ್ವಲ್ಪ, ಮತ್ತು ರಾಮದೇವರ ಪೂಜೆಯನ್ನು ಮಾಡಬೇಕು. ರಾಮದೇವರನ್ನ ಪೂಜೆಯನ್ನು ವಿಶೇಷವಾಗಿ ಮಾಡಿದರೆ ಕೇತು ಸಮಸ್ಯೆಗಳು ಕಡಿಮೆ ಆಗುತ್ತೆ. ರಾಹು ಥರ ಕೊಡೋರಿಲ್ಲ, ಕೇತು ಥರ ಕೆಡಿಸೋರಿಲ್ಲ ಅಂತ. ಅಧಿದೇವತಾ ಪ್ರತ್ಯದೇವತಾ ಗಣಪತಿಯವರಿಗೆ ವಿಘ್ನಗಳನ್ನು ತಂದು ಒಡ್ಡುವನು. ಅವ್ರನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಅವರ ಸುಪೀರಿಯರ್ ಯಾರು ಇರ್ತಾರೆ ಅವರನ್ನು ಪೂಜೆ ಮಾಡಬೇಕು. ಅಂದರೆ ಗಣಪತಿ ಸ್ತೋತ್ರ, ಗಣಪತಿ ಹೋಮ, ಮತ್ತು ವಿಘ್ನೇಶ್ವರನ ಅರ್ಚನೆ, ಮತ್ತು ಕಡುಬು ದಾನ, ವಿಳೆದೆಲೆ ಹಾರ, ಈ ರೀತಿಯಾಗಿ ಗಣಪತಿಗೆ ಬುಧವಾರದ ದಿವಸ ಹಾಕಿಕೊಂಡ್ರೆ ನಮಗೆ ಕೇತುವಿನಿಂದ ಆಗುವಂಥ ಸಮಸ್ಯೆಗಳನ್ನೆಲ್ಲವೂ ಪರಿಹರಿಸಬಹುದು. ಮಾಡುವಂತ ಎಲ್ಲ ಜಪ ತಪ ದಾನ ಧರ್ಮ ಎಲ್ಲದರಲ್ಲಿ ಕೂಡ ಒಂದು ಕಾಸ್ಮಿಕ್ ಇಂಟರ್ಫಿಯರೆನ್ಸ್ ಇದ್ದೇ ಇರುತ್ತೆ. ಅದನ್ನ ತೃಪ್ತಿಪಡಿಸಬೇಕು. ಅಂದ್ರೆ ಯಾವ ಗ್ರಹಗಳು ನಮಗೆ ತೊಂದರೆ ಕೊಡಬಹುದು ಅಂದ್ರೆ ಅಧಿದೇವತಾ ಪ್ರತಿದೇವತಾ ಅವ್ರನ್ನ ಹಿಡಿಬೇಕು, ಮತ್ತು ಅವರನ್ನು ಹಿಡ್ಕೊಂಡು ಮಾಡಿದ್ದಲ್ಲಿ ನಮಗೆ ಈ ಸಮಸ್ಯೆಗಳು ಎಲ್ಲವೂ ಪರಿಹಾರ ಆಗುತ್ತಾ ಹೋಗುತ್ತೆ. ಎಲ್ಲ ಗ್ರಹಗಳಿಗೂ ಎಲ್ಲ ಥರದಲ್ಲೂ ಒಂದು ದಾನದಿಂದ ತೃಪ್ತಿ, ಸ್ನಾನದಿಂದ ತೃಪ್ತಿ, ಉಂಗುರದಿಂದ ತೃಪ್ತಿ, ದರ್ಶನದಿಂದ ತೃಪ್ತಿ. ಯಾವುದಾರೊಂದು ಮಾರ್ಗ ಒಂದೊಂದಕ್ಕೂ ಸೊಲ್ಯೂಷನ್. ನಾನು ಮೊದಲು ಹೇಳ್ತಾ ಇದ್ದೆ, ಪ್ರಾಬ್ಲಮ್ ಇದ್ಮೇಲೆ ಸೊಲ್ಯೂಷನ್ ಇರಲೇಬೇಕು. ಇವುಗಳೇ ಆ ಸೊಲ್ಯೂಷನ್ಸ್. ಗ್ರಹಗತಿಗಳು ನಮ್ಮ ಜಾತಕದಲ್ಲಿ ವೀಕ್ ಇದ್ದರೆ ಅವರನ್ನು ತೃಪ್ತಿಪಡಿಸಿಬಿಟ್ರೆ ಅವರ ಆಶೀರ್ವಾದಗಳು ನಮಗೆ ಹೆಚ್ಚಿಗೆ ಆಗ್ತದೆ. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಯಾವುದ್ಯಾವುದು ಇದೇ ವೀಕ್ ಇದೆ ಎಂಬುದನ್ನು ಸರಿಯಾದ ಜ್ಯೋತಿಷಿಗಳಿಂದ ತಿಳ್ಕೊಂಡು ಇವ್ರ ಡಿಫಿಷಿಯನ್ಸಿ ಇದೆ ಅಂತಂದಂಗೆ ಮಣಿ, ಮಂತ್ರ, ದಾನ ಈ ಮೂರಲ್ಲಿ ಯಾವುದಾದ್ರು ಒಂದು ಅವಶ್ಯಕ ಜಾಸ್ತಿ ಇದೆಯೋ ಅದನ್ನು ಮಾಡಿಕೊಂಡದ್ದಲ್ಲಿ ಒಳ್ಳೆಯದಾಗ್ತದೆ. ಓಕೆ ವೀಕ್ಷಕರೇ, ಈ ಕುರಿತಂತಾಗಿ ಇನ್ನ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯನ್ನು ನೀವೀಗೇನು ಪಡ್ಕೊಂಡ್ರಿ, ಇನ್ನ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕಾದ್ರೆ ನಮ್ಮ ಕಚೇರಿಗೆ ಆಗಮಿಸಿ, ಸಾಕಷ್ಟು ಮಾಹಿತಿ ಮಾರ್ಗದರ್ಶನ ನಮ್ಮ ಕಚೇರಿಯಲ್ಲಿ ಲಭ್ಯವಿದೆ ಅಂತ ಹೇಳ್ತಾ, ಅಥವಾ ನೀವು www.srishankaramatrimony.com ವೆಬ್ ಪೋರ್ಟಲ್ಗೆ ಲಾಗಿನ್ ಆಗಿ ಕೂಡ ಪಡಿಬಹುದು. ಭಾನುವಾರದ ದಿನ ಸಾಕಷ್ಟು ಮಾಹಿತಿ ನಮ್ಮ ಕಚೇರಿಯಲ್ಲಿ ನಿಮಗಾಗಿ ಕಾದಿದೆ. ಖ್ಯಾತ ಜ್ಯೋತಿಷಿಗಳಿಂದ ಸಲಹೆ ಇರುತ್ತೆ, ಬಂದು ಭೇಟಿ ನೀಡಿ ಒಮ್ಮೆ ಅಂತ ಹೇಳ್ತಾ ಕೆಲವಾರು ಪ್ರೊಫೈಲ್ಸ್ನ ಡಿಸ್ಪ್ಲೇ ಮಾಡ್ತಾ ಇದೀವಿ, ನೋಡ್ಕೊಂಡು ಬನ್ನಿ. ವೈಯಕ್ತಿಕವಾಗಿ ಯಾವುದೇ ಪ್ರೊಫೈಲ್ ಇಷ್ಟವಾದಲ್ಲಿ SSM ID ಅಥವಾ ರಿಜಿಸ್ಟ್ರೇಷನ್ ಸಂಖ್ಯೆಯನ್ನು ನೋಟ್ ಡೌನ್ ಮಾಡಿ ಕರೆ ಮಾಡಿ. ದಿವ್ಯಾ, ಏಜ್ 27, ಕಾಸ್ಟ್ ಬ್ರಾಹ್ಮಣ್ ಮಾಧವ, SSM ID SSM 40192, ಎಜುಕೇಶನ್ ಮಾಸ್ಟರ್ಸ್. Srishankara Matrimony wishes her all the very best. ಅನಿಲ್ ಕುಮಾರ್, ಏಜ್ 33, ಕಾಸ್ಟ್ ಬ್ರಾಹ್ಮಣ್ ಅಯ್ಯಂಗಾರ್, SSM ID SSM 37260, ಎಜುಕೇಶನ್ ಡಾಕ್ಟರೇಟ್. Srishankara Matrimony wishes him all the very best. Balaji S, age 37, caste Shri Vaishnava, SSM ID SSM 36872. Srishankara Matrimony wishes him all the very best. Gopinath, age 34, caste Brahmin Smartha, SSM ID SSM 15056, educational qualification Masters. Srishankara Matrimony wishes him all the very best. Gangadhar, age 40, caste Brahmin Iyer, SSM ID SSM 25680, education high school. Srishankara Matrimony wishes him all the very best. Krishnamurthy, age 28, caste
Brahmin Madhva. SSM ID SSM 37916. Education Masters. Sri Shankara Matrimony wishes him all the very best. Sri Ram, age 36, caste Brahmin Iyer. SSM ID SSM 2391. Education Masters. Sri Shankara Matrimony wishes him all the very best. Pawan Kumar, age 33, caste Brahmin Madhva. SSM ID SSM 37259. Education Diploma. Sri Shankara Matrimony wishes him all the very best. Manoj, age 36, caste Brahmin Smartha. SSM ID SSM 22146. Education Masters. Sri Shankara Matrimony wishes him all the very best. Harish, age 28, caste Brahmin Iyer. SSM ID SSM 175. Education Masters. Sri Shankara Matrimony wishes him all the very best. Karthik, age 33, caste Brahmin Iyer. SSM ID SSM 3714. Education Masters. Sri Shankara Matrimony wishes him all the very best. Ram Kumar, age 34, caste Brahmin Iyer. SSM ID SSM 4145. Education Masters. Sri Shankara Matrimony wishes him all the very best. Parthasarathi, age 37, caste Sri Vaishnava. SSM ID SSM 10996. Education Bachelors. Sri Shankara Matrimony wishes him all the very best. Ravi Shankar, age 39, caste Brahmin Iyer. SSM ID SSM 15128. Sri Shankara Matrimony wishes him all the very best. Shivakumar, age 46, caste Brahmin Iyer. SSM ID SSM 20908. Education Masters. Sri Shankara Matrimony wishes him all the very best. Vignesh, age 24, caste Nadar. SSM ID SSM 23737. Education Masters. Sri Shankara Matrimony wishes him all the very best. Kalyani, age 25, caste Brahmin Iyer. SSM ID SSM 24492. Education Bachelors. Sri Shankara Matrimony wishes her all the very best. Sridhar, age 33, caste SC. SSM ID SSM 33554. Education Bachelors. Sri Shankara Matrimony wishes him all the very best. ಪ್ರೊಫೈಲ್ಸ್ ನೋಡ್ಕೊಂಡ್ ಬಂದಾಗಿದೆ. ಪ್ರೊಫೈಲ್ಸ್ ಕುರಿತಂತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಮ್ಯಾಟ್ರಿಮೋನಿಯಲ್ ವೆಬ್ ಪೋರ್ಟಲ್, ಅದುವೇ www.srishankaramatrimony.com ವೆಬ್ ಪೋರ್ಟಲ್ಗೆ ಲಾಗಿನ್ ಆಗಿ ಮಾಹಿತಿ ಪಡಿಬಹುದಾಗಿದೆ. ಅಥವಾ ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರತಿನಿತ್ಯವೂ ರಾತ್ರಿ 11 ಗಂಟೆಯ ನಂತರ ಶುಭ ಮುಹೂರ್ತಂ ಅನ್ನುವಂಥ ಕಾರ್ಯಕ್ರಮ ಪ್ರತ್ಯೇಕವಾಗಿ ವಿಶೇಷಕರವಾಗಿ ಪ್ರೊಫೈಲ್ಸ್ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಪ್ರೊಫೈಲ್ ಕೂಡ ನೀವು ಅಪ್ಲೋಡ್ ಮಾಡಬೇಕಂದ್ರೆ ವೆಬ್ ಪೋರ್ಟಲಲ್ಲಿ ಲಾಗಿನ್ ಆಗಿ ಅಪ್ಲೈ ಮಾಡಬಹುದು. ಅಥವಾ ನೀವು ನಮ್ಮ ಕಚೇರಿಗೆ ಆಗಮಿಸಿದ್ರೆ ಯಾವ ರೀತಿ ಫೋಟೋ ಅಪ್ಲೋಡ್ ಮಾಡಬೇಕು, ನಿಮ್ಮ ಪ್ರೊಫೈಲ್ ಹೇಗೆ ಅಪ್ಲೋಡ್ ಮಾಡಬೇಕು, ಯಾವೆಲ್ಲ ಡೀಟೇಲ್ಸ್ ಅದರಲ್ಲಿ ತಿಳಿಸಬೇಕು ಅನ್ನೋದನ್ನ ನಾವು ಸಹಾಯ ಮಾಡ್ತೀವಿ. ಇನ್ನು ನಮ್ಮ ಕಚೇರಿಗೆ ಬಂದರೆ ನೀವು ಏನೆಲ್ಲ ಮಾತುಕತೆಗಳನ್ನು ಆಡ್ತಿರೋ, ಗುರುಗಳು ಏನೆಲ್ಲ ನಿಮಗೆ ಸಲಹೆ ಮಾರ್ಗ ಉಪಾಯಗಳನ್ನು ಸೂಚಿಸ್ತಾರೋ ಎಲ್ಲವನ್ನೂ ಗೌಪ್ಯವಾಗಿಡುವಂತಹ ಭರವಸೆ ನಮ್ಮ ಶ್ರೀಶಂಕರ ವಾಹಿನಿ ನೀಡುತ್ತೆ ಅಂತ ಹೇಳ್ತಾ, ಗುರುಗಳು ನೇರ ಪ್ರಸಾರ ಆದ ಕ್ಷಣದಿಂದ ಸಾಯಂಕಾಲದವರೆಗೂ ನಿಮ್ಮೆಲ್ಲರ ಮಾರ್ಗದರ್ಶನಕ್ಕಾಗಿ ಸಲಹೆಗಾಗಿ ಕಾಯ್ತಾ ಇರ್ತಾರೆ. ಭಾನುವಾರ ಬಿಡುವು ದಿನ ಆಗ್ಲೂ ಕೂಡ ಹೇಳದೆ ಬಂದು ಎಲ್ಲರೂ ಭೇಟಿಯಾಗಿ ಒಮ್ಮೆ ಮಾರ್ಗದರ್ಶನವನ್ನ ಪಡೀರಿ. ಜೀವನವನ್ನ ವಿಶೇಷವಾಗಿ ಮದುವೆಯನ್ನ ಇನ್ನಷ್ಟು ಸುಲಭವನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ನೂತನವಾದಂಥ ಮ್ಯಾಟ್ರಿಮೋನಿಯಲ್ ಕಚೇರಿಗಳು ದಾವಣಗೆರೆ, ಶಿವಮೊಗ್ಗ, ಚೆನ್ನೈ, ಕೊಯಂಬತ್ತೂರ್ ಹಾಗೂ ಮೈಸೂರು ಪ್ರಾಂತ್ಯಗಳಲ್ಲಿ ಓಪನ್ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಆರಂಭ ಆಗುತ್ತೆ. ನಿಮಗೆ ಸುಲಭವಾಗಲಿ, ನಿಮ್ಮೆಲ್ಲರಿಗೂ ಹತ್ತಿರವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ದೃಷ್ಟಿಕೋನದಲ್ಲಿ ನಮ್ಮ ಶ್ರೀಶಂಕರ ವಾಹಿನಿ ನೂತನವಾದಂಥ ಮ್ಯಾಟ್ರಿಮೋನಿಯಲ್ ಕಚೇರಿಗಳನ್ನು ನಿಮ್ಮ ಜಾಗಗಳಲ್ಲಿಯೇ ಓಪನ್ ಮಾಡ್ತಾ ಇದೆ. ಇವೆಲ್ಲದರ ಒಂದು ಫಲಾನುಭವಿಗಳು ನೀವಾಗಿ ಒಳ್ಳೆ ಮಾರ್ಗದರ್ಶನವನ್ನು ಪಡೀರಿ ಅಂತ ಹೇಳ್ತಾ ಗುರುಗಳೇ ತಿಳಿಸ್ತಾ ಇದ್ರಿ. ಇನ್ನು ರಾಹು ಕೇತು ಆಯಿತು, ಸಕಲ ಗ್ರಹಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಮುಂದೆ ಯಾವೆಲ್ಲ ಒಂದು ಮಾರ್ಗದರ್ಶನವನ್ನು ನಾವು ಪಡಿಬೇಕಾಗತ್ತೆ ಮದುವೆ ಅನ್ನುವಂಥ ಮಾತು ಬಂದಾಗ? ಈಗ ಮುಖ್ಯವಾಗಿ ಇಷ್ಟು ದಿನ ಈಗ 9 ರಾಶಿಗಳ ಬಗ್ಗೆ ಎಲ್ಲ ಮಾಹಿತಿಗಳು ಮತ್ತು ಸರಳವಾದಂಥ ಪರಿಹಾರಗಳನ್ನು ತಿಳಿಸಿದ್ವಿ. ಈಗ ಮುಖ್ಯವಾಗಿ ಕಾಳಸರ್ಪ ದೋಷದ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಇದೆ. ಅದರಲ್ಲೂ ಎಷ್ಟು